ನಮಸ್ಕಾರ ಸ್ನೇಹಿತರೆ. ಸುಮಾರು 15 ಮತ್ತು 20 ದಿವಸಗಳಿಂದ ಮಿನಿಸ್ಟ್ರಿ ಮೀಡಿಯಾ ಆಗಿರ್ಬೋದು ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬಾ ಚರ್ಚೆ ಆಗಿರ್ತಕ್ಕಂಥ ವಿಷಯ ಅಂದರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ದಿನಬಳಕೆಗೆ ಬೇಕಾಗಿರ್ತಕ್ಕಂಥ ನೀರಿನ ಸಮಸ್ಯೆ ತುಂಬಾ ಇದೆ ಅಂತಕ್ಕಂಥದ್ದು ತುಂಬಾ ಚರ್ಚೆ ಆಗಿದೆ. ಸೊ ಆ ವಿಷಯದ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಬೆಂಗಳೂರು ಜನಸಂಖ್ಯೆ ಬಂದ್ಬಿಟ್ಟು 1.5 ಕೋಟಿ. ಆ 1.5 ಕೋಟಿ ಜನರಿಗೆ ವಾಟರ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು 2100 MLD. ಸೊ MLD ಅಂದರೆ ಮಿಲಿ ಲೀಟರ್ ಪರ್ ಡೇ ಅಂತ. ಸೊ 2100 MLD ಪರ್ ಡೇಗೆ ಬೆಂಗಳೂರಿಗೆ ಬೇಕಾಗಿರ್ತಕ್ಕ ನೀರಿನ ರಿಕ್ವೈರ್ಮೆಂಟ್ ಅದು. ಸೊ ಅದರಲ್ಲಿ ಕಾವೇರಿ ನದಿಯಿಂದ 1450 MLD ನಲ್ಲಿಗಳ ಮುಖಾಂತರ ಮತ್ತು ಇನ್ನಿತರ ಟ್ಯಾಂಕರ್ಗಳ ಮುಖಾಂತರ ಸಪ್ಲೈ ಮಾಡಲಾಗುತ್ತೆ. ಸೊ ಅದರಲ್ಲಿ 700 MLD ಬೋರ್ವೆಲ್ಗಳಿಂದ ಜನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಸಮಸ್ಯೆ ಏನು ಅಂದರೆ ಬೆಂಗಳೂರಿನಲ್ಲಿ ಸುಮಾರು 14,500 ಬೋರ್ವೆಲ್ಗಳಿದೆ, ಗೌರ್ಮೆಂಟು ಮತ್ತು ಪ್ರೈವೇಟ್ ಎರಡೂ ಸೇರಿ. ಸೊ ಅದರಲ್ಲಿ 14,500ರಲ್ಲಿ ಅರ್ಧದಷ್ಟು ಬೋರ್ವೆಲ್ಗಳು ಡ್ರೈ ಅಪ್ ಆಗಿದೆ ಅಥವಾ ಬತ್ತಿ ಹೋಗಿದೆ ಅಂತಕ್ಕಂಥದ್ದು BWSSBಯ ವಾದ. ಸೊ BWSSB ಅಂದರೆ ಬೆಂಗಳೂರು ನೀರು ಸಪ್ಲೈ ಮಾಡ್ತಾರೆ ಬೆಂಗಳೂರಿಗೆ. ಸೊ ಆ ಬೋರ್ಡ್ನ ಅಧ್ಯಕ್ಷರು ಹೇಳಿಕೆ ಪ್ರಕಾರ ಅರ್ಧದಷ್ಟು ಬೋರ್ವೆಲ್ಗಳು ಬತ್ತಿ ಹೋಗಿರೋ ಕಾರಣದಿಂದ ಈ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು. ಸೊ ಬೆಂಗಳೂರಿನ ಈ ನೀರಿನ ಒಂದು ಸಮಸ್ಯೆಗೆ ಮೂಲ ಕಾರಣ ಅಂದರೆ ಲಾಸ್ಟ್ ಇಯರ್ ನಮಗೆ ಬೇಕಾದ ಪ್ರಮಾಣದಲ್ಲಿ ಮಳೆ ಆಗಲಿಲ್ಲ. ಸೊ ಮಳೆ ಪ್ರಮಾಣ ತೀರಾ ಕಡಿಮೆ ಆಗಿದ್ದರಿಂದ ಅನೇಕ ಬೋರ್ವೆಲ್ಗಳು ಡ್ರೈ ಆಗಿ ಹೋಗಿದೆ. ಸೊ ಆ ಡ್ರೈ ಆಗಿದ್ದರಿಂದ ಕಾರಣಕ್ಕೋಸ್ಕರ ನಮಗೆ ನೀರು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಸೊ ಇನ್ನೊಂದು ಅಂದರೆ BWSSBಯ ಅಸಮರ್ಥ ನೀರು ನಿರ್ವಹಣಾ ವ್ಯವಸ್ಥೆ. ಸೊ ಲಾಸ್ಟ್ ಇಯರ್ ನಮಗೆ ಮಳೆ ಆಗಲಿಲ್ಲ ಅಂತ ಗೊತ್ತಿದ್ರು ಕೂಡ ಸೊ ಬೇಸಿಗೆ ಕಾಲ ಬರೋಕ್ಕಿಂತ ಮುಂಚೆನೇ BWSSB ಅದರ ತಕ್ಕಂತೆ ಯೋಜನೆಗಳನ್ನು ಹಾಕಿಕೊಂಡು ಜನರಿಗೆ ನೀರನ್ನು ಯಾವ ರೀತಿ ಪ್ರೊವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಿತ್ತು. ಸೊ BWSSBಯ ಒಂದು ನಿರ್ಲಕ್ಷ್ಯದಿಂದ ಸೊ ಬೆಂಗಳೂರಿಗೆ ಈ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಸೊ ಇನ್ನಷ್ಟು ಪ್ರಮುಖ ಕಾರಣಗಳನ್ನು ನೋಡೋದಾದರೆ ವೃಷಭಾವತಿ ಅಂತಹ ಸ್ಥಳೀಯ ನದಿಗಳನ್ನು ನಾವು ಕೆಂಗೇರಿ ಮೂರಿಗೆ ಸೀಮಿತ ಮಾಡಿರೋದು. ಮತ್ತು ಬೆಂಗಳೂರಿನಲ್ಲಿ ಸುಮಾರು ಪ್ರತಿ ವರ್ಷ 900 ಮಿಲಿಮೀಟರಷ್ಟು ಮಳೆ ಆದರೂ ಕೂಡ ಅದರ ಮೇಜರ್ ಪೋರ್ಷನನ್ನು ನಾವು ಚರಂಡಿಗೆ ಡೈವರ್ಟ್ ಮಾಡ್ತೀವಿ. ಸೊ ಮಳೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಬೆಂಗಳೂರಿನಲ್ಲಿ. ಸೊ ಇದಕ್ಕೆ ಪರಿಹಾರ ಏನು ಅಂತಂದರೆ ಸಂರಕ್ಷಣೆಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು ಮತ್ತು ರೆಸ್ಪಾನ್ಸಿಬಲ್ ಯೂಸೇಜ್. ಸೊ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ನಾವು ಹಿತವಾಗಿ ಮತ್ತು ಮಿತವಾಗಿ ಬಳಸಿಕೊಳ್ಳಬೇಕು. ಸೊ ಮಾನವ ಸಂಪನ್ಮೂಲಗಳನ್ನು ನಾವು ಯಾವ ರೀತಿಯಾಗಿ ಬಳಸ್ಕೊಳ್ತೀವಿ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಉಳಿಸ್ಕೊಳ್ತೀವಿ ಅನ್ನೋದು ತುಂಬ ಪ್ರಮುಖ ಆಗುತ್ತೆ. ಸೊ ಅದರ ಪ್ರಕಾರ STP ಮತ್ತು ಈ ರೇನ್ ವಾಟರ್ ಡ್ರೈನ್ ಸಿಸ್ಟಮ್ ಅಂತ ಏನು ವ್ಯವಸ್ಥೆ ಇದೆಯಲ್ಲ, ಸೊ ಅದರ ಮುಖಾಂತರ ನಾವು ನೀರನ್ನು ಪ್ರಿಸರ್ವ್ ಮಾಡಿಬಿಟ್ಟು ರೀಸೈಕಲ್ ಮತ್ತು ರೀಯೂಸಬಲ್ಗೆ ಬಳಸಿಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ನೀರಿನ ಸೇವ್ ಕೂಡ ಆಗುತ್ತೆ. ಈ ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರು ಇಂಗುವಿಕೆಯ ವ್ಯವಸ್ಥೆಯಿಂದ ಮಳೆ ನೀರನ್ನು ಹಿಡಿದಿಟ್ಟುಕೊಂಡ್ರೆ ಅಂತರ್ಜಲ ಮಟ್ಟ ಸಾಮಾನ್ಯವಾಗಿ ಕಾಪಾಡಿಕೊಳ್ಳಲು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇಂಥ ವಿಷಯಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅನ್ನೋದಕ್ಕಿಂತ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ಮರಿಕೊಡೋದು. ಸರ್ಕಾರದ ಎಷ್ಟು ಜವಾಬ್ದಾರಿ ಇರುತ್ತೆ ಸೊ ಅದರಷ್ಟೇ ಜವಾಬ್ದಾರಿ ಕೂಡ ನಮ್ಮದು ಸಮಪಾಲಿರುತ್ತೆ. ಸೊ ಸರ್ಕಾರ ಜೊತೆಗೆ ನಾವು ಕೂಡ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನೀರನ್ನು ಹಿತವಾಗಿ ಮತ್ತು ಮಿತವಾಗಿ ಬಳಸಿಕೊಳ್ಳುವಲ್ಲಿ ದೇಶಕ್ಕೆ ಮತ್ತು ನಾಡಿಗೆ ಸಹಾಯ ಮಾಡೋಣ. ನಮಸ್ಕಾರ.